ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಎಸ್ ದ್ವಾರಕದಾಸ್ ಅವರೇ, ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸನ್ಮಾನ್ಯ ಎಸ್ ಸಿ ಗೋಪಾಲಕೃಷ್ಣರವರೇ, DG ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್, ಗವರ್ಮೆಂಟ್ ಆಫ್ ಇಂಡಿಯಾ. ಗೆಸ್ಟ್ ಆಫ್ ಆನರ್ ಸನ್ಮಾನ್ಯ ವಿವೇಕ ಸುಬ್ಬಾರೆಡ್ಡಿ ಅವರೇ, ಕೀನೋಟ್ ಸ್ಪೀಕರ್ ದುಷ್ಯಂತ ಶ್ರೀಧರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸನ್ಮಾನ್ಯ ಆಲ್ವಾ ಅವರೇ ಮತ್ತು ಶ್ರೀಯಾಸ್ ಜಯಸಿಂಹ ಅವರೇ, ಉಪಸ್ಥಿತರಿರುವ ಎಲ್ಲ ಮುಖ್ಯಸ್ಥರೇ, ಮಾಧ್ಯಮ ಮಿತ್ರರೇ, ಭಾರತದ ಸಂಸ್ಕೃತಿ, ಧರ್ಮ ಇದಕ್ಕೆ ಎಷ್ಟು ಹಳೆಯದು ಅಂತ ಹೇಳೋದನ್ನು ವಾಸ್ತವವಾಗಿ ಹೇಳೋಕ್ಕಾಗಲ್ಲ. 2000 ವರ್ಷಗಳ ಹಿಂದೆ ರಾಷ್ಟ್ರಕೂಟರು, ನೃಪತುಂಗರು ಈ ಕರ್ನಾಟಕ ರಾಜ್ಯದಲ್ಲಿ ಅಪ್ರತಿಮವಾದಂಥ ರಾಜಕಾರಣ ಮಾಡಿ ರಾಜ್ಯಭಾರವನ್ನು ಮಾಡಿದಂಥವರಿಂದ ಹಿಡಿದು ಕನ್ನಡ ಮತ್ತು ಸಂಸ್ಕೃತಿಗೆ ವಿಶೇಷವಾದಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಥದ್ದು 2000 ವರ್ಷಗಳ ಹಿಂದಿನ ಇತಿಹಾಸ. ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿನಲ್ಲಿ ಒಂದು ಕಡೆ ಆಗ್ತದೆ. ಆಗ ಪಾಟೀಲ್ ಪುಟ್ಟಪ್ಪನವರು ಒಂದು ವಿಷಯನ ಹೇಳ್ತಾರೆ. ಉತ್ತರ ಭಾರತದ ಮಧ್ಯಪ್ರದೇಶ, ಒರಿಸ್ಸಾವರೆಗೂ ಕೂಡ ಕನ್ನಡದ ಭಾಷೆ ಬಹಳಷ್ಟು ಹೆಚ್ಚು ಪ್ರೋತ್ಸಾಹವನ್ನು ಪಡೆದು ಶಿಲಾಶಾಸನಗಳು ಅಲ್ಲಿವರೆಗೂ ಕೂಡ ರಾಜ್ಯಭಾರವನ್ನು ಮಾಡಿದಂಥ ಶಿಲಾಶಾಸನಗಳು ಇಲ್ಲಿವರೆಗೂ ಸ್ಥಿರವಾಗಿ ಇವೆ. ಅಂದರೆ ಕನ್ನಡ ಎಷ್ಟು ಪ್ರಾಮುಖ್ಯತೆ ಅಂದರೆ, ನೀವು ಕನ್ನಡ ಮಾತಾಡುವಾಗ ಸಾಕಷ್ಟು ಸಂಸ್ಕೃತ ಪದಗಳು ಬರೋದಂದರೆ ಇಡೀ ಭಾರತ ದೇಶದಲ್ಲಿ ಕನ್ನಡದಿಂದ, ಸಂಸ್ಕೃತ ಬಿಟ್ಟರೆ ಸಂಸ್ಕೃತದ ಭಾಷೆಗಳು ಪ್ರವಚನ ಮಾಡೋದರಲ್ಲಿ ಸಿಕ್ಕೋದು ಕನ್ನಡನೇ ಜಾಸ್ತಿ. ಇವತ್ತು ಆಲ್ವಾರೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಗೋವಲ್ಲಿ ಎಲ್ಲ ದೇವರುಗಳು ಇದ್ದಾರೆ ಅಂತ ನಮ್ಮ ಹಿರಿಯರು, ಪೂಜ್ಯರು, ವೇದ ಪಂಡಿತರು, ಸಾಧು ಸಂಪನ್ನರು ಯಾವಾಗಲೂ ಹೇಳ್ತಾರೆ. ಗೋಪೂಜೆ ಮಾಡಿದರೆ ಇನ್ನು ಯಾವ ದೇವರ ಪೂಜೆಯನ್ನು ಮಾಡಬೇಕಾಗಿಲ್ಲ, ಎಲ್ಲ ದೇವರುಗಳನ್ನು ಹೊಂದಿರುವುದು ಗೋವು ಅಂತ ಹೇಳಿಬಿಟ್ಟು ಸಾರಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದರಿಂದ ನಾವು ನಡ್ಕೊಂಡು ಹೋಗ್ತೇವೆ. ವೈಜ್ಞಾನಿಕವಾಗಿ ಕೂಡ ಗೋವಿನ ಪ್ರತಿಯೊಂದು ವಸ್ತುವು ಕೂಡ ಆ ಉತ್ಪಾದನೆ ಆಗೋದು ಒಂದಲ್ಲ ಒಂದು ರಾತ್ರಿ. ಒಂದು ಕಡೆ ಆರೋಗ್ಯ ದೃಷ್ಟಿ, ಒಂದು ಕಡೆ ದೇವರಿಗೆ ಮುಟ್ಟುವಂಥ ಹಾಲು, ಮೊಸರು, ತುಪ್ಪ ಇವೆಲ್ಲವೂ ಕೂಡ ಆ ಗೋಮಾತೆ ನಮಗೆ ಕೊಡ್ತಾರೆ. ಕೆಲವು ರಾಸುಗಳು ಅವು ನಮಗೆ ಉಳುವ ಕೆಲಸವನ್ನು ಮಾಡಿ ನಮ್ಮ ಉತ್ಪಾದನೆಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತವೆ. ಅದರಲ್ಲಿ ವಿಶೇಷವಾಗಿ ಹಳ್ಳಿ ಕಾರುವನ್ನು ಭಾಳ ಶ್ರೇಷ್ಠವಾದಂಥ ಹೆಸರಾದಂಥವು. ಹಳ್ಳಿ ಕಾರು ಅಂತ ಹೆಸರಾಗಬೇಕಾದ್ರೆ, ಯಾಕಂದರೆ ಅವುಗಳಲ್ಲಿ ವ್ಯವಸಾಯ ಮಾಡಿದ್ದೀನಿ. ನಾನು ಸ್ವತಃ ವ್ಯವಸಾಯ ಮಾಡಿದ್ದೀನಿ. ಎತ್ತು ಕಟ್ಟಿ ಉಳುಮೆ ಮಾಡೋದರಲ್ಲಿ 1968ರಲ್ಲಿ ನಮಗೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಹುಮಾನ ನನಗೆ ಬಂದಿದೆ. ಆ ರೀತಿ ನನಗೂ, ಹಸುಗಳಿಗೂ ಅಥವಾ ರಾಸುಗಳಿಗೂ, ಯಾಕಂದರೆ ನಮ್ಮ ತಾತವ್ರ ಕಾಲದಿಂದ ಕೂಡ ವ್ಯವಸಾಯದಲ್ಲಿ ಪರಿಣಿತರಾಗಿ ವ್ಯವಸಾಯನ ಬದುಕು ಜೀವನ ಮಾಡ್ಕೊಂಬಂದಂಥ ಕುಟುಂಬ. ಅಂದರೆ ನಾವು 5-6 ವರ್ಷ ಇರುವಂಥ ಕಾಲದಲ್ಲಿ ಕೂಡ ನಮ್ಮ ಮನೆಯಲ್ಲಿ 2-3 ಜೊತೆ ಎತ್ತಿರ್ತಿತ್ತು. ಮಕ್ಕಳಿಗೆ ಹಾಲಿಗಾಗಿ ಹಸುಗಳನ್ನಿಟ್ಟಿದ್ದರು, ಕುರಿ ಮೇಕೆಯನ್ನು ಮೇಯಿಸ್ತಾ ಇದ್ದರು. ಹಾಲು ಎಲ್ಲಿ ಹೋಗ್ತಾ ಇರಲಿಲ್ಲ, ಹಾಲು ಮನೆಯಲ್ಲೇ ಉತ್ಪಾದನೆ ಮಾಡ್ಕೊತಿದ್ರು. ಹೆಚ್ಚಾಗಿದ್ದನ್ನು ಬೇರೆಯವರಿಗೆ ಕೊಡ್ತಿದ್ರು. ಇದು ನಡೆದು ಬಂದಂಥ ಸಂಪ್ರದಾಯ ನಮ್ಮ ಕುಟುಂಬ. ಸುಬ್ಬಾರೆಡ್ಡಿಗಳು, ವಿವೇಕ್ ಸುಬ್ಬಾರೆಡ್ಡಿಗಳು ಇದ್ದಾರೆ.
ಅವರ ತಂದೆಯವರು ನನಗೆ ನಿಕಟ ಸಂಬಂಧ. ಒಂದೇ ತಾಲೂಕಿನವರು, ಅವರೂರಿಗೂ ನಮ್ಮೂರಿಗೂ 4 ರಿಂದ 5 ಕಿಲೋಮೀಟರ್. ನನ್ನ ರಾಜಕೀಯ ಜೀವನದಲ್ಲಿ ಅವರು ಯಾವುದೇ ಒಂದು ಪಕ್ಷದಲ್ಲಿ ಮುನಿಯಪ್ಪನವರಿಗೆ ಸಹಾಯ ಮಾಡಬೇಕು. ನಾವು ಪಕ್ಷಾತೀತವಾಗಿ ವಕೀಲರಲ್ಲ, ಅವರು ಒಳ್ಳೆಯರಿದ್ದಾರೆ, ಅದರಿಂದ ಪ್ರಯೋಜನ ಆಗ್ತದೆ ಅಂತ ಮೊಟ್ಟ ಮೊದಲು ವಕೀಲರ ಸಂಘದಲ್ಲಿ ಎಲ್ಲ ಮುಖಂಡರನ್ನು ಕರೆಸಿ ಮುನಿಯಪ್ಪನವ್ರ ಹೆಸರು ರೆಕಮೆಂಡ್ ಮಾಡೋಣ ಕಾಂಗ್ರೆಸ್ ಪಾರ್ಟಿಗೆ ಅಂತ ತೀರ್ಮಾನ ಮಾಡಿದ್ರಲ್ಲಿ ಸುಬ್ಬಾರೆಡ್ಡಿಯವರು. ಆ ಪ್ರಯತ್ನ 89ರಲ್ಲಿ ಆಯಿತು. ಅದು ಅನುಕೂಲ ಆಗಲಿ. 91ರಲ್ಲಿ ಆಸಿದ್ರು. 500 ಜನ ವಕೀಲರು ಒಂದೇ ಕಡೆ ಸೈನ್ ಹಾಕಿ ಅದನ್ನು ಕಳಿಸಿದ್ದು ರಾಜೀವ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ. 91ರಲ್ಲಿ ಅವಕಾಶ. ಅದೇ 92, 93ರಲ್ಲಿ ಆ ವಕೀಲರ ಸಂಖ್ಯೆಗೆ ವಿಜಯ ಭಾಸ್ಕರ್ ರೆಡ್ಡಿ ಅಂತ ಕಾನೂನು ಸಚಿವರು, ಕೇಂದ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶ, ಅವರನ್ನು ಕರ್ಕೊಂಬಂದು ನಾನು ಏನು ಮಾತು ಕೊಟ್ಟಿದ್ದೀನೋ ಆ ಕೆಲಸವನ್ನು ಮಾಡಿದೆ. ಮಾತು ಕೊಟ್ಟಿದ್ದೆ, ಲೈಬ್ರರಿ ಏನಾದರೂ ಮಾಡ್ತೀನಿ. ಆ ಕಾಲದಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಆ ವಕೀಲ ಲೈಬ್ರರಿ ಕೂಡ ಮಾತು ಕೊಟ್ಟಂತೆ ನಡೆದೆ. ಮತ್ತು ರೈಲ್ವೆ ಮಂತ್ರಿ ಆದಾಗ 2 ಕಡೆ ಹೈಕೋರ್ಟು ಮತ್ತು ಸಿವಿಲ್ ಕೋರ್ಟಲ್ಲಿ ಕೂಡ ಕೌಂಟರ್ ಅಂತ ಇದೆ, ಅಲ್ಲೇ ರಿಜಿಸ್ಟರ್ ಮಾಡೋಕ್ಕೆ ಕಂಪ್ಯೂಟರ್ ನನ್ನ ಕೈಲಾದಷ್ಟು ಸೇವೆ ಮಾಡಿದೆ. ಯಾಕಂದರೆ ವಿವೇಕ್ ಅವರಿದ್ದಾಗ ಅವರ ತಂದೆಯವರ ಮಾಡಿದಂಥ ಸಹಾಯವನ್ನು ನಡ್ಕೊಳ್ಳೋದು ನನ್ನ ಧರ್ಮ. ಈ ಸಂಸ್ಕೃತಿ ಅನ್ನೋದಾಗಲಿ, ಸನಾತನ ಧರ್ಮ ಆಗಲಿ, ವೇದ ಉಪನಿಷತ್ತುಗಳಾಗಲಿ, ರಾಜಕೀಯವಾಗಿ ಮಾತಾಡಿದ್ರೆ ಭಯ ಎಲ್ರಿಗೂ. ಯಾವುದು ಮಾತಾಡಿದ್ರೆ ಏನಾಯ್ತು, ನನಗೆ ಭಯ ಇಲ್ಲ. ನಾವು ಬೆಳೆದು ಬಂದಿರೋದು ಈ ಧರ್ಮದಲ್ಲಿ ಬೆಳೆದಿದ್ದೀವಿ, ಇದನ್ನು ವಾಡಿಕೆಯಲ್ಲಿ ಇಟ್ಕೊಂಡಿದ್ದೀವಿ, ಸಾಕಷ್ಟು ಪಾಠ ಪ್ರವಚನಗಳನ್ನು ಕಳೆದಿದ್ದೀವಿ. ನಮ್ಮ ಗುರುಗಳು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ PUCವರೆಗೂ ನಾನು ಪ್ರತಿ ಚುನಾವಣೆಗೆ ಹೋಗಬೇಕಾದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರತಿ ಚುನಾವಣೆಗೆ ಹೋಗೋದು ವಾಡಿಕೆ ಮಾಡ್ಕೊಂಡು. ಒಂದು ದಿನ ಕೋಲಾರದಲ್ಲಿ IB-ನಲ್ಲಿದ್ದೀನಿ, 3 ಗಂಟೆಗೆ ನಾಮಿನೇಷನ್ ಹಾಕಲೇಬೇಕು. ಗುರುಗಳು ಯಾರೂ ಸಿಕ್ಕಲಿಲ್ಲ. ನಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿತ್ತು. ಅಲ್ಲಿ ಯಾವಾಗ ಹೋಗಿ ನಾನು ಪ್ರಾರ್ಥನೆ ಮಾಡಿ ಅವ್ರ ನಮಸ್ಕಾರ ನೇರವಾಗಿ ಹೋಗಿ ಅವ್ರನ್ನ ಎಲ್ಲಿದ್ರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬರ್ತಾಯಿದ್ದೆ. ಇದು ಬರ್ತಂಗಾಯಿತು. ಟೈಮ್ ಮಾತ್ರದಲ್ಲಿ ನಾನು IB ಸರ್ಕಲ್ ಬಂದೆ. ನನಗೆ ಸ್ವಲ್ಪ ವೇದನೆ ಆಯಿತು. ಏನಪ್ಪ ಗುರುಗಳು ಇವತ್ತು ಆಶೀರ್ವಾದ ಇಲ್ದಿರ ನಾಮಿನೇಷನ್ಗೆ ಹೋಗ್ತಾ ಇದ್ದೀನಿ. ಸರ್ಕಲ್ನಾಗ ಹೋದೆ, ಕೃಷ್ಣಶಾಸ್ತ್ರಿಗಳು ಅಂತ ಕೆಮಿಸ್ಟ್ರಿಗೆ ಬರ್ತಾಯಿದ್ರು. ಸೀದಾ ರೋಡಲ್ಲಿ ನಾನು ರಿಟೈರ್ಡ್ ಆಗಿ ಅವ್ರು ಕೋಲಾರದಲ್ಲಿ ಉಪಸ್ಥಿತರು. ಅಲ್ಲೇ ರೋಡಲ್ಲಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ನಾಮಿನೇಷನ್ ಹಾಕಿದ್ದೆ. ಅದು ಗುರುಗಳಿಗೂ ಮತ್ತು ಶಿಷ್ಯರಿಗಿರುವ ಒಂದು ಬಾಂಧವ್ಯನ ಹೇಳ್ತೀನಿ. ಈಗಿನ ಕಾಲದಲ್ಲಿ ಅದನ್ನೇನು ಮಾತಾಡೋಕ್ಕಾಗಲ್ಲ. ಆ ದಿನ ಅವ್ರು ಹೊಡಿತಿದ್ರು, ಬಡಿತಿದ್ರು. ಅವರು ಕಲಿಸಿದಂಥ ಒಂದು ಪಾಠ ಪ್ರವಚನ ಹೇಳಿದೆ, ನಾವು ಬದುಕಿರುವ ತನಕ ಇರುವಂಥದ್ದು. ಸೋಮೇಶ್ವರ ಶತಕ, ಪುಣ್ಯಕೋಟಿ ಇವೆಲ್ಲ ಇದೆಯಲ್ಲ, ಇದನ್ನು ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ರವಿ ಆಕಾಶಕ್ಕೆ ಭೂಷಣಂ, ರಜನಿಗಾ ಚಂದ್ರಂ ಮಹಾಭೂಷಣ, ಸರಸಿಗಂಬೋಜಾತಗಳು ಭೂಷಣ, ಕುವರಂ ವಂಶಕ್ಕೆ ಭೂಷಣಂ, ಸತಿಗೆ ಪತಿವ್ರತ್ತಿ ಭೂಷಣ, ಹರಹರ ಶ್ರೀಚನ್ನ ಸೋಮೇಶ್ವರ. ಆ ಸೋಮೇಶ್ವರ ಶಕ್ತಿಗಳು 1000 ಅಂದರೆ 100ರಲ್ಲಿ ಇಂಥವು 4-5 ಬಹಳ ಪ್ರಾಮುಖ್ಯವಾದ. ಆ ರೀತಿ ಅದರಲ್ಲಿ ಐಕ್ಯವಾದಾಗ ಕೂಡ ಅದರ ಶಕ್ತಿ ಏನು ಅಂತ ಗೊತ್ತದೆ. ಅದರಿಂದ ಈ ನಮ್ಮ ಸಂಸ್ಕೃತಿಗೆ ನನಗೆ ಗೊತ್ತಿಲ್ಲ, ಯಾರಾದರೂ ಹಿರಿಯರು ಇರೋರು ಹೇಳಿದ್ರು ಇದರ ಆಯುಷ್ ಪ್ರಮಾಣ ಏನು, ಯಾವಾಗ ಪ್ರಾರಂಭ ಆಯಿತು, ಯಾವ ಯುಗದಲ್ಲಿ ಪ್ರಾರಂಭ ಆಯಿತು ಏನು ಅಂತ ನನಗದು ಗೊತ್ತಿಲ್ಲ. ಆದರೆ ನಮಗೆ ಕಲಿಸಿದಂಥ ಮೇಷ್ಟ್ರುಗಳು ಮಳ್ಳೂರು ಆನಂದರಾವ್, ಶ್ರೀನಿವಾಸ ಮೂರ್ತಿ, ಇವರಿಬ್ಬರು ಶಿಡ್ಲಘಟ್ಟದಲ್ಲಿ ನಮಗೆ ಪಾಠವನ್ನು ಸಾಯಂಕಾಲ ಪ್ರೈವೇಟಾಗಿ ಹೇಳ್ಕೊಡ್ತಾರೆ. ಅವ್ರು ಹೇಳಿಕೊಡೋ ಪಾಠಗಳು. ಅವರು ಆ ದಿನ RSSನ ಮುಖಂಡರಾಗಿದ್ದರು. ಮಳ್ಳೂರು ಆನಂದರಾವ್ ಅಂದರೆ ಕೆಲವು ರಂಗಲ್ಲ ನಿಮಗೆಲ್ಲ ಗೊತ್ತಿರ್ತಾರೆ. ಮಳ್ಳೂರು ಆನಂದರಾವ್ ಟೀಚರು ಕಾನ್ಸ್ಟಿಟ್ಯೂನ್ಸಿಂದ MLC ಆಗಿದ್ದರು. ಅವರು ಬೆಳಗ್ಗೆ 4 ಗಂಟೆಗೆ ಎಬ್ಬರಿಸಿ ತಣ್ಣೀರು ಸ್ನಾನ ಮಾಡಿಸಿ ಕೆಲವು ದೇವರ ಪಾಠಗಳನ್ನು ಹೇಳಿ
ಪಾಠ ಪ್ರವಚನ ಮಾಡ್ತಿದ್ರು. ಯಾವತ್ತು ಓದಿರ್ತೀವಿ ಅಂತ ಗೊತ್ತಿರೋಲ್ಲ. ಪ್ರಶ್ನೆ ಪತ್ರಿಕೆ ನಮ್ಮ ಮುಂದೆ ಬಂದಾಗ ಆ ಪ್ರಶ್ನೆ ಓದಿದ್ರೆ ಅದು ಜ್ಞಾಪಕ ಬರ್ತಿತ್ತು. ಅಂದರೆ ಅಷ್ಟು ಪರಿಶುದ್ಧವಾಗಿ ಸ್ನಾನ ಮಾಡಿ ಆ ಜಪ ಮಾಡಿದಂಗೆ ಪಾಠ ಹೇಳ್ಕೊಡ್ತಿದ್ರಲ್ಲ, ಅದು ವರ್ಷದ ಕಡೆಯಲ್ಲಿ ಮೊದಲಲ್ಲಿ ಹೇಳಿದ್ರು ಕೂಡ ಕಡೆಯಲ್ಲಿ ಅದು ಬರ್ತಾ ಇದೆ. ಆ ರೀತಿ ಈ ವೇದ ಉಪನಿಷತ್ತುಗಳಾಗಲಿ ಸಂಸ್ಕೃತ ಆಗಲಿ ನಮ್ಮಲ್ಲಿ ನಡೆದಿರುವಂಥವು ಬಹಳ ಪ್ರಾಮುಖ್ಯವಾಗಿದೆ. ಇಂಡಿಯನ್ ಇಂಜಿನಿಯರ್ಸ್ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥವು. ಏರೋಪ್ಲೇನ್ಗಳು ಎಲ್ಲಿ ತಯಾರು ಮಾಡ್ತಾ ಇದ್ದಾರೆ? ಜರ್ಮನ್ ಆಗ್ಬೋದು, ಜಪಾನ್ ಆಗ್ಬೋದು, ಫ್ರಾನ್ಸ್ ಆಗ್ಬೋದು. ಫ್ರಾನ್ಸ್ ಬಹಳ ಪ್ರಾಮುಖ್ಯವಾದಂಥ ತಯಾರು ಮಾಡುವಂಥದ್ದು. ಮೂಲಭೂತವಾಗಿ ಇಂಜಿನಿಯರ್ಸ್ ನಮ್ಮವರೇ ಇರೋದು. ಹಾಕಿ ಒಂದು ಸಾರಿ ಇದೆ, ನಮ್ಮ ವಿದ್ಯಾರ್ಥಿ ಶುಕ್ರ ಅವರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು, ನಾನು ಅವ್ರ ಜೊತೆಯಲ್ಲಿ ಹೊರದೇಶಕ್ಕೆ ಹೋಗ್ತಾ ಇದ್ವಿ. ಸ್ಟಾರ್ಸ್ಬರ್ಗಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಒಂದು ಇಂಜಿನಿಯರ್ಸು, ನಾನು ಪಕ್ಕದಲ್ಲಿ ಕುಂತಿದ್ದೆ. ಕರ್ನಾಟಕದವ್ರು ಯಾರೋ ಒಬ್ಬರು ಇಂಜಿನಿಯರ್ ಬಂದು, ಸರ್ ಈಗ ಮಿನಿಸ್ಟ್ರ್ ಸ್ವಲ್ಪ ಮಾತಾಡಬೇಕು, ಅವಕಾಶ ಮಾಡಿಕೊಡಿ ಅಂದರು. ಸುಮಾರು 8 ಗಂಟೆ 9 ಗಂಟೆ ಪ್ರಯಾಣ. ನಾನು ಮಿನಿಸ್ಟ್ರನ್ನು ಕೇಳಿದೆ. 1 ಅವರ್ ಆದಮೇಲೆ ಅವರು ನನಗೆ ಅವಕಾಶ ಮಾಡಿಕೊಟ್ರು. 25 ಜನ ಇಂಜಿನಿಯರ್ಸ್ ಅದೇ ಫ್ಲೈಟಲ್ಲಿದ್ದರು. ಅವರು ಹೇಳಿದ ಮಾತುಗಳು ಇಷ್ಟೇ: ಸರ್, ಭಾರತ ದೇಶದಲ್ಲಿ ಇರೋ ಇಂಜಿನಿಯರ್ಸ್ ಹೊರ ದೇಶದಲ್ಲಿ ತಯಾರು ಮಾಡ್ತಾ ಇದ್ವಿ, ಅಷ್ಟೊಂದು ವೈಜ್ಞಾನಿಕವಾಗಿದ್ವಿ ಅಂತ ಇದ್ದಾರೆ. 250 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ತರುವಂಥ ಏರ್ಕ್ರಾಫ್ಟನ್ನು 50 ಕೋಟಿಯಲ್ಲಿ ಖರ್ಚು ಮಾಡಿ ನಾವು ಮಾಡ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ, ನೋಡಿ ನಾವೆಲ್ಲ ಅಲ್ಲಿ ದುಡಿತಾ ಇದ್ದೀವಿ. ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ದರು. ವಿದ್ಯಾರ್ಥಿ ಶುಕ್ರ ಅವರು ಸೀದಾ ಬಂದು ಪತ್ರ ಬರೆದು ಈ ಸಂಭಾಷಣೆ ಏನು ನಡೀತು ಇಂಜಿನಿಯರ್ಸ್ ಅಂತ ಹೇಳಿ 500 ಕೋಟಿ ರೂಪಾಯಿಗಳನ್ನು ಹೊಸ ನಮ್ಮದೇ ಏರ್ಕ್ರಾಫ್ಟ್ ಮಾಡಬೇಕಂತ ನರಸಿಂಹರಾಯರ ಕಾಲದಲ್ಲಿ ಒಂದು ತೀರ್ಮಾನ ಆಗಿ ವಿಶೇಷವಾಗಿ HALಗೆ ಆ ಹಣವನ್ನು ಕೊಟ್ಟು ನಮ್ಮ ಇಂಜಿನಿಯರ್ಸೇ ತಯಾರು ಮಾಡಬೇಕು ಅಂತ. ಆಗ ಸ್ವತಃ ಭಾರತ ದೇಶದ ಏರ್ಕ್ರಾಫ್ಟ್ ಇರಬೇಕು ಅಂತ ಕಾರ್ಯಕ್ರಮ. ಅಂದರೆ ಈ ಸಂಸ್ಕೃತಿ ಇದರಲ್ಲಿ ಜಪಾನ್ನಲ್ಲಿ ಇದರ ಸ್ವಲ್ಪ ಆಳ ಅಧ್ಯಾಯಗಳನ್ನು ಹಿಂದೂ ಧರ್ಮ ಆಗ್ಬೋದು, ಸಂಸ್ಕೃತಿ ಆಗಲು ಸಂಸ್ಕೃತಿ ಏನಿದೆ ಇದು ಯಾಕೆ ಅಂದರೆ ಕೆಲವರು ಹಿರಿಯರು ಹೇಳ್ತಾರೆ, ಇದೇ ಸಂಸ್ಕೃತಿ ಇದೇ ಜ್ಞಾನ ಇದನ್ನು ಅರಿತು ಜಪಾನ್ನವರು ಬಹಳ ಮುಂದೆ ಹೋಗಿದ್ದಾರೆ. ಹಿರೋಶಿಮಾ ನಾಗಸಾಕಿ ಇಲ್ಲದಂಥ ಆ ಒಂದು ದುರ್ಘಟನೆಗಳಲ್ಲಿ ಕೂಡ ಮೆಟ್ಟಿ ನಿಂತು ಜಗತ್ತಿನ ಬಲಿಷ್ಠವಾದಂಥ ಒಂದು ವೈಜ್ಞಾನಿಕವಾಗಿ ಬೆಳೆದಿದೆ ಅನ್ನೋದಕ್ಕೆ ಮೂಲ ಭಾರತದ ಹಿಂದೂ ಸಂಸ್ಕೃತಿ ಅನ್ನೋದನ್ನು ಕೆಲವು ಕಡೆ ಉಲ್ಲೇಖ ಮಾಡಿದ್ದಾರೆ. ನಾನು ಓದಿ ಇದನ್ನು ಮಾತಾಡ್ತಾ ಇದ್ದೆ. ಆ ರೀತಿ ಇಂಡಿಯನ್ ಕಲ್ಚರ್ ಅಥವಾ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ಇದಕ್ಕೆ ಅಳತೆ ಇಲ್ಲ, ಅಷ್ಟಿದೆ. ಗೋಮಾತೆ ಬಗ್ಗೆ, ಗೋಮಾತೆ ಇಲ್ಲದೆ ಗೃಹ ಪ್ರವೇಶ ಇರೋದಿಲ್ಲ. ಅದು ಎಷ್ಟು ಶ್ರೇಷ್ಠ ಅನ್ನೋದನ್ನು ನಾವು ಅದರಲ್ಲಿ ತಿಳ್ಕೊಬೇಕು. ಆದ್ದರಿಂದ ಗೋವು ಪವಿತ್ರವಾದಂಥ ಒಂದು ಸೇವೆ ಆ ಗೋವು. ಆ ಕೆಲಸವನ್ನು ಇವತ್ತು ಆಳುವವರು ಅವರ ಸಿಬ್ಬಂದಿಯವರು ಮಾಡಿ ನಮ್ಮ ಕೈಲಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಇವತ್ತು ಕೂಡ ಹಲವಾರು ರಾಷ್ಟ್ರಗಳಲ್ಲಿ ಹಿಂದೂ ಧರ್ಮ, ಸಂಸ್ಕೃತ, ವೇದ ಉಪನಿಷತ್ತುಗಳು ಯೋಗ್ಯವಾಗಿವೆ, ಇದರಿಂದ ಫಲದಾಯಕವಾಗಿದೆ. ಮತ್ತು ಮಾನವತಾ ಧರ್ಮವನ್ನು ಯಾವತ್ತೂ ಕೂಡ ಇದನ್ನು ಎತ್ತಿ ಹಿಡಿದರೆ ಅನ್ನೋದನ್ನು ಸಾಕಷ್ಟು ಕಡೆ ಈಗ ಹೊರದೇಶಗಳಲ್ಲಿ ಬೆಳವಣಿಗೆ ಆಗೋಕ್ಕೆ ಶುರುವಾಗಿದೆ. ನಿಮ್ಗೆ ಗೊತ್ತಿದ್ದ ಅಮೇರಿಕಾದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಂಥವು ಸಾಕಷ್ಟು ಆಗ್ತಾಯಿದೆ. ಅಂದರೆ ನಮ್ಮದು ಈಗ ಪ್ರಾರಂಭ ಆಗಿದೆ. ಈ ಹಿಂದೂ ಧರ್ಮದಲ್ಲಿ ಭಯ, ಭಕ್ತಿ, ದೊಡ್ಡವರು, ಚಿಕ್ಕವರು, ಗುರುಗಳು ಅನ್ನೋದಿದ್ದು ಈ ದೇಶ ಬಹಳ ಭಯಭಕ್ತಿಯಿಂದ ಉತ್ತಮವಾದಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದೆ. ಇದನ್ನು ಫಾಲೋ ಮಾಡೋದ್ರಿಂದ ಒಳ್ಳೆಯದಾಗ್ತಾ ಇದೆ ಅನ್ನೋ ವಾತಾವರಣ ಜಗತ್ತಿನಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದು ಹಲವಾರು ಪುಸ್ತಕಗಳನ್ನು ಓದಿ ನಾನು ಮಾತಾಡ್ತಾ ಇದ್ದೀನಿ. ಇಂಥ ಪವಿತ್ರವಾದಂಥ ಕೆಲಸವನ್ನು ಆಳುವ ಮತ್ತು ಆಳುವ ಸಿಬ್ಬಂದಿಯವರು ಮಾಡಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇದೆ. ಸರ್ಕಾರದಿಂದ
ಏನಾದರೂ ಆಗಬೇಕು ಅಂತಿದ್ರೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಆಳುವವರಿಂದವರು ಏನೋ ಹೆಚ್ಚಿನ ಕೆಲಸವನ್ನು ಮಾಡಲಿ. ಇದು ದೈಹಿಕವಾಗಿ ಇದರಲ್ಲಿ ಬಹಳ ಶಕ್ತಿ ಇದೆ. ನಾನು ತಡವಾಗಿ ಬಂದಿದ್ದೀನಿ, ಅವರೆಲ್ಲ 6 ಗಂಟೆಗೆ ಬಂದಿದ್ದಾರೆ, ಟೈಮ್ ತಗೊಳ್ಳೋದಿಲ್ಲ. ನಾನು ಸಾಕಷ್ಟು ವಿಷಯಗಳನ್ನು ಮಾತಾಡಬೇಕಂತಿದ್ದೆ, ನಾನು ಸಕಾಲಕ್ಕೆ ಬಂದಿಲ್ಲ. ಆದರೂ ಮತ್ತೆ ಕ್ಷಮೆ ಕೇಳಿ ನನ್ನ ಕೈಲಾದಂಥ ಸೇವೆಯನ್ನು ಈ ಸಂಸ್ಥೆಗೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.